ಶಾಲೆಯಲ್ಲಿ ಇವತ್ತು ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ ಇತ್ತು. ಕಾಂಪಿಟೇಷನ್ ನ ಟಾಪಿಕ್ ಏನಾಗಿತ್ತು ಅಂದ್ರೆ ಲಾಸ್ಟ್ ಅಂಡ್ ಫೌಂಡ್, ಕಳ್ಕೊಂಡಿರೋದನ್ನ ಮತ್ತೆ ಹುಡ್ಕೋದು ಅಂತ. ಎಲ್ಲಾರು ವಸ್ತುಗಳ ಬಗ್ಗೆನೇ ಮಾತಾಡಿರ್ತಾರೆ, ಪುಟ್ಟ ಮಕ್ಳಲ್ವಾ ಅಂತ ನಾವ್ ಅನ್ಕೊಂತಾ ಇದ್ವಿ. ಆದ್ರೆ ಒಂದ್ ಹುಡುಗಿ ಒಂದು ಎಷ್ಟು ಬ್ಯೂಟಿಫುಲ್ ಸ್ಟೋರಿ ಹೇಳ್ತು ಅಂತಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದ್ಸಲಿ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ, ಹಿಂಗೆ ದಾರಿಲಿ ಹೋಗ್ಬೇಕಾದ್ರೆ ಒಂದ್ ಮಾವಿನ ಮರ ಸಿಗುತ್ತೆ. ಆ ಮಾವಿನ ಮರದ ಒಂದ್ ಹಣ್ಣು ತಿಂತಾನೆ, ತುಂಬಾ ರುಚಿಯಾಗಿರುತ್ತೆ. ಒಂದ್ 5-6 ಹಣ್ಣು ತಿಂದು ವಾಟೆಯನ್ನ ಕೈಲಿ ಇಟ್ಕೊಂತಾನೆ. ಏನಕ್ಕೆ ಅಂತಂದ್ರೆ, ಇದನ್ನ ತಗೊಂಡೋಗಿ ನಮ್ಮನೆ ಹತ್ರ ನೆಡೋಣ, ಇದು ಬೆಳೆದು ದೊಡ್ಡದಾದ್ಮೇಲೆ ಸೇಮ್ ಇಲ್ಲಿ ಏನ್ ರುಚಿ ಇದೆಯೋ ಅದೇ ರುಚಿಯ ಹಣ್ಣು ನನಗೆ ಸಿಗುತ್ತೆ ಅಂತ ಹೇಳಿ ವಾಟೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿರ್ತಾನಂತೆ. ದಾರಿ ಮಧ್ಯದಲ್ಲಿ ಒಂದು ವಾಟೆ ಕೆಳಗ್ ಬಿದ್ದೋಗ್ಬಿಡುತ್ತೆ. ಆ ವಾಟೆ ಅನ್ಕೊಂತಾ ಇರುತ್ತಂತ, ಅಯ್ಯೋ ಇವನು ನನ್ನ ಆ ಮನೆಗೆ ತಗೊಂಡ್ ಹೋಗಿದ್ರೆ ಒಳ್ಳೆ ಹಣ್ಣು ಕೊಡ್ತಾ ಇತ್ತಲ್ಲ ಅವನಿಗೆ, ಇವಾಗ ಕೊಡಕ್ ಆಗಲ್ವಲ್ಲ ಅಂತ ಕೊರಗ್ತಾ ಇತ್ತಂತೆ. ಆದ್ರೆ ಎಲ್ಲಿ ಬಿದ್ದಿತ್ತೋ ಅಲ್ಲೇ ಬೇರೂರುತ್ತೆ, ದೊಡ್ಡ ಮರ ಕೂಡ ಆಗುತ್ತೆ. ಸ್ವಲ್ಪ ವರ್ಷಗಳಾದ್ಮೇಲೆ ಅದೇ ವ್ಯಕ್ತಿ ಏನ್ ಮಾಡ್ತಾನೆ, ದಣಿವಾಗಿರುತ್ತೆ ಅಂತ ಹೇಳಿ ನಡೆದು ಅಕಸ್ಮಾತ್ ಆಗಿ ಆ ಮರದ ಕೆಳಗಡೆನೆ ಬಂದು ಕೂತ್ಕೋತಾನೆ. ಅಷ್ಟೊತ್ತಿಗಾಗ್ಲೇ ಸಂಪನ್ನವಾಗಿ ಆ ಮರ ಹಣ್ಣನ್ ಬಿಟ್ಟಿರುತ್ತೆ. ಹಣ್ಣನ್ ಕಿತ್ಕೊಂಡು ತೃಪ್ತಿ ಪಟ್ಟನಂತೆ, ಅಯ್ಯೋ ಹಿಂದೆ ಒಂದಿನ ಇದೇ ರೀತಿ ಹಣ್ಣನ್ ತಿಂದಿದ್ದೆ, ನಮ್ಮನೆ ಹತ್ರನೂ ಅದೇ ಹಣ್ಣುಗಳು ಬಿಡ್ತಾ ಇದೆ, ದಾರಿಯಲ್ಲೆಲ್ಲೋ ಇಂಥದೇ ಒಂದು ಹಣ್ಣು ಸಿಕ್ತಲ್ಲಪ್ಪ ಅಂತ. ಆಗ ಆ ಮರಕ್ಕೆ ತೃಪ್ತಿ ಆಯ್ತಂತೆ, ಇವನೇ ಅಲ್ವಾ ನಾನು ಬಿಟ್ಟು ಹೋಗಿದ್ದವನು, ಕೊನೆಗೂ ಅವನ ಆತ್ಮವನ್ನ ನಾನು ತೃಪ್ತಿ ಪಡಿಸ್ದೆ ಒಂದ್ ಒಳ್ಳೆ ಹಣ್ಣು ಕೊಟ್ಟು ಅಂತ. ಲೈಫಲ್ಲಿ ಇಂಥದ್ದೊಂದು ಇದಕ್ಕೆ ರೀಚ್ ಆಗ್ಬೇಕಾಗಿತ್ತು ನಾನು, ಅಥವಾ ಇಂಥವ್ರೊಟ್ಟಿಗೆನೆ ನನ್ನ ಜೀವನವನ್ನ ಕಳಿಬೇಕಾಗಿತ್ತು, ಅಥವಾ ಇಂಥ ವ್ಯಕ್ತಿ ನನ್ನನ್ನ ಚೂಸ್ ಮಾಡ್ಕೊಂಡಿಲ್ಲ ಅಂತ ಕೊರಗ್ತಾ ಇರ್ತೀವಿ ನಾವು ಯಾವಾಗ್ಲೂ. ನಮಗೆ ಏನು ಡಿಸರ್ವಿಂಗ್ ಇರುತ್ತೋ ಅಥವಾ ನಮಗೆ ಯಾವ್ದು ಸಲ್ಬೇಕೋ ಅದು ಒಂದು ಕಾಲಕ್ಕೆ ಸಲ್ಲುತ್ತೆ. ಸಪೋಸ್ ಏನಾದ್ರೂ ಆ ವಾಟೆ ಅವತ್ತು ಬೇರೂರಿ ಮರವಾಗಿ ನಿಂತಿರ್ಲಿಲ್ಲ ಅಂತಂದ್ರೆ ಇವತ್ತು ಅಷ್ಟು ಸಂಪನ್ನವಾದಂತಹ ಹಣ್ಣನ್ನ ಕೊಡೋಕ್ ಸಾಧ್ಯ ಇರ್ತಿರ್ಲಿಲ್ಲ. ನಾವು ಅಷ್ಟೇ, ಏನೋ ಮಾಡಕ್ಕಾಗ್ಲಿಲ್ಲ, ಏನೋ ಕೊಡಕ್ಕಾಗ್ಲಿಲ್ಲ, ಇನ್ನೊಬ್ರು ನನ್ನನ್ನ ಚೂಸ್ ಮಾಡ್ಲಿಲ್ಲ ಅಂತ ಹೇಳಿ ಕೊರಗೋದ್ರಿಂದ ಪ್ರಯೋಜನ ಇಲ್ಲ. ನಮಗೆ ಸಿಗುವ ಅವಕಾಶಗಳನ್ನ ಬಳಸ್ಕೊಂಡು ಚೆನ್ನಾಗಿ ಬೆಳಿಬೇಕು.